ಮೈಸೂರು ಮೂಡಾದಲ್ಲಿ ಸಿದ್ದರಾಮಯ್ಯನವರ 14 ನಿವೇಶನಗಳ ಹಗರಣ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿತ್ತು. ಲೋಕಾಯುಕ್ತ ಬೇ ರಿಪೋರ್ಟ್ ನಂತರ ಆ ಕೇಸ್ ಮುಗಿದೇ ಹೋಯಿತು. ಸಿದ್ದರಾಮಯ್ಯನವರು ಆರೋಪದಿಂದ ಮುಕ್ತರಾದರು ಅನ್ನುವಂತಹ ಚರ್ಚೆ ಇದೀಗ ಸಾರ್ವಜನಿಕ ವಲಯದಲ್ಲಿರ್ತಕ್ಕಂಥದ್ದು. ಇದೀಗ ಮೂಡಾ ಕೇಸ್ಗೆ ಒಂದು ರೋಚಕ ತಿರುವು ಕೂಡ ಸಿಕ್ಕಿರ್ತಕ್ಕಂಥದ್ದು. ಈ ಕುರಿತು ಹೋರಾಟ ಮಾಡ್ತಿರ್ತಕ್ಕಂಥ ದೂರದಾರಾಗಿರ್ತಕ್ಕಂಥ ನೇಮೈ ಕೃಷ್ಣರವರು ಬಿ ರಿಪೋರ್ಟನ್ನು ಸಲ್ಲಿಸಿರ್ತಕ್ಕಂಥ ಲೋಕಾಯುಕ್ತ ತನಿಖಾಧಿಕಾರಿ SP ಉದೇಶ್ ಏನಿದ್ದಾರೆ, ಅವರದ್ದೇ ಲೋಪವಿದೆ, ಅವರನ್ನು ವರ್ಗಾವಣೆ ಮಾಡಿ ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿರ್ತಕ್ಕಂಥದ್ದು. ಈ ಕುರಿತು ಮಾತಾಡಲಿಕ್ಕೆ ಖುದ್ದು ದೂರದಾರಾಗಿರ್ತಕ್ಕಂಥ ನೇಮೈ ಕೃಷ್ಣ ಅವ್ರನ್ನ ನಟಿಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೂಡಾ ಕೇಸ್ ಮುಗ್ದೇ ಹೋಯ್ತು ಅಂತ ಸಾಕಷ್ಟು ಚರ್ಚೆ ಇತ್ತು. ನೀವು ಕೂಡ ಈ ಬಿಟ್ಟು ಬಿಡದಂಗೆ ಹೋರಾಟ ಮಾಡ್ಕೊಳ್ತಾನೆ ಬರ್ತಿದ್ರಿ. ಈಗ ತನಿಖಾಧಿಕಾರಿ ಅಂತ ಲೋಕಾಯುಕ್ತ SP ಉದೇಶ್ ಅವರು ಕೂಡ ಲೋಪ ಮಾಡಿದ್ದಾರೆ, ಅವ್ರನ್ನ ವರ್ಗಾವಣೆ ಮಾಡಿ ಅಂತ ಕೋರ್ಟ್ ಮೊರೆ ಹೋಗಿದ್ದೀರಿ ಸರ್. ಹೌದು, ಪ್ರಾರಂಭದಿಂದಲೂ ಕೂಡ ಏನು ಲೋಕಾಯುಕ್ತ ತನಿಖಾಧಿಕಾರಿ ಉದೇಶ್ ಅವರು ಆರೋಪಗಳ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾರೆ. ಅದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂದರೆ ಸರ್ಕಾರದ ಆಸ್ತಿಯನ್ನು ಕಬಳಿಸುವಂಥ ದೊಡ್ಡ ಒಂದು ಭ್ರಷ್ಟಾಚಾರದ ವಿಚಾರದಲ್ಲಿ ಗಂಭೀರವಾಗಿ ತನಿಖೆಯನ್ನು ನಡೆಸಿ ಸತ್ಯಾಂಶನ ಎತ್ತಿಡಿದು ಆರೋಪಗಳಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸ ಮಾಡಬೇಕಿತ್ತು. ಆದರೆ ಲಭ್ಯವಿರೋ ದಾಖಲಾತಿಗಳ ಮಾಹಿತಿಯ ಪ್ರಕಾರ SP ಉದೇಶ್ ಅವರು ಆರೋಪಗಳ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಅವರ ಪ್ರಭಾವಕ್ಕೊಳಗಾಗಿ ಸಾಕಷ್ಟು ಸಾಕ್ಷ್ಯಗಳಿದ್ದರೂ ಕೂಡ ಸಾಕ್ಷ್ಯಗಳ ಕೊರತೆಯನ್ನು ಸುಳ್ಳು ಮಾಹಿತಿ ಇಟ್ಕೊಂಡು ಸುಳ್ಳು ಬಿ ಅಂತಿಮ ವರದಿನ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಅವರು ವರದಿ ಸಲ್ಲಿಸಿದ್ರೆ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯವರು ಮತ್ತು ಅವ್ರ ಕುಟುಂಬದವರು ಆರೋಪದಿಂದ ಬಿಡುಗಡೆ ಬಂದರು. ಅವ್ರಿಗೆ ಯಾವುದೇ ರೀತಿ ಶಿಕ್ಷೆ ಆಗಲ್ಲ ಅಂಥೇಳಿ ಜನರು ತಪ್ಪು ಭಾವನೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ಕಾನೂನಾತ್ಮಕವಾಗಿ ನನ್ನ ಹೋರಾಟ ನಾನು ಮುಂದುವರ್ಸ್ಕೊಂಡು ಬಂದಿದ್ದೀನಿ. ಅವ್ರ ವಿರುದ್ಧ ಏನು ಆರೋಪ ಮಾಡಿದ್ದೀನಿ ಆ ಆರೋಪವನ್ನು ಸಾಬೀತುಪಡಿಸಿ ಅವ್ರಿಗೆ ಶಿಕ್ಷೆ ಕೊಡಿಸುವಂಥ ನಿಟ್ಟಿನಲ್ಲಿ ನಿರಂತರ ಕಾನೂನು ಪ್ರಕ್ರಿಯೆ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯ ಆಗಲಿ ಅಥವಾ ಅವ್ರ ಕುಟುಂಬದವರಾಗಲಿ ಮತ್ತು ಇತರೆ ಯಾರೇ ಈ ಒಂದು 50-51% ನಿವೇಶನ ಹಂಚಿಕೆ ಸಂಬಂಧಪಟ್ಟಾಗೆ ತಪ್ಪನ್ನು ಮಾಡಿದರೆ, ಅಂದರೆ ಅಪರಾಧ ಕೃತ್ಯ ಮಾಡಿದರೆ ಅವರೆಲ್ಲರಿಗೂ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಸರ್, ಈಗ ಕಳೆದ ಕೆಲ ದಿನಗಳ ಹಿಂದೆ ಏನು ನೀವು ಅರ್ಜಿ ಸಲ್ಲಿಸಿದ್ರಿ SP ಉದೇಶ್ ಅವರ ನೇತೃತ್ವ ವಿರುದ್ಧವಾಗಿ, ಅದು ಚರ್ಚೆಗೆ ಬಂದಿತ್ತು, ವಾದ ವಿವಾದ ನಡೀತು. ನೀವು ಯಾವ ವಿಚಾರಗಳನ್ನು ನ್ಯಾಯಾಲಯದ ಮುಂದಿಟ್ಟಿದ್ದೀರಿ? ಲೋಕಾಯುಕ್ತ SP ಏನು ಉದೇಶ್ ಅವರಿದ್ದಾರೆ, ಅವರು ಯಾವ ರೀತಿ ತನಿಖೆಯನ್ನು ಸರಿಗೆ ಮಾಡಿಲ್ಲ. ನಾನು ಸಾಕಷ್ಟು ಮಾಹಿತಿಗಳನ್ನ ಮತ್ತು ದಾಖಲಾತಿಗಳು ಕೂಡ ಕೊಟ್ಟಿದ್ರು ಕೂಡ ಅದನ್ನು ಪರಿಗಣಿಸಿದೆ. ಯಾವ ಸತ್ಯಾಂಶಗಳನ್ನು ಮುಚ್ಚಿಟ್ಟು ಕಣ್ಣೆದುರಡೆ ಸತ್ಯಾಂಶ ಮುಚ್ಚಿಟ್ಟು ಕೂಡ ಅಂದರೆ 2 ಪ್ರಮುಖ ದಾಖಲಾತಿಗಳನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ ಮಾನ್ಯ ನ್ಯಾಯಾಲಯಕ್ಕೆ. ಒಂದು 13/8/96 ಇಸ್ವಿಲಿ ಏನು ದೇವರಾಜು ಅವರು ತಮ್ಮ ಜಮೀನನ್ನು ಭೂಸ್ವಾಧೀನ ಕೈ ಬಿಡೋಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಆ ಅರ್ಜಿಲೇ ಮೇಲ್ಗಡೆ DC ಅಂತ ಬರೆದಿರೋದೆ. ಆವಾಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪ್ರಭಾವನ ಬೀರುವ ಮೂಲಕ ಭೂಸ್ವಾಧೀನದಿಂದ ಬಿಡಿಸ್ಕೊಳ್ಳೋ ಒಂದು ದುರುದ್ದೇಶದಿಂದ ಏನು ಆ ಪತ್ರದ ಮೇಲೆ DC ಅಂತ ಬರೆದರೆ ಅಷ್ಟು ಸ್ಪಷ್ಟ ಸಾಕ್ಷ್ಯ ಸಿಕ್ಕಿದ್ರು ಕೂಡ ಅದ್ರ ಬಗ್ಗೆ ಪರಿಗಣಿಸಿದೆ. ಆ ವಿಚಾರನ ಮುಚ್ಚಿಟ್ಟಿದ್ದಾರೆ. ಆದರೆ 96ನೇ ಇಸ್ವಿಲಿ ಈ ಆರೋಪಗಳೆಲ್ಲರೂ ಶಾಮೀಲಾಗಿದ್ದಾರೆ, ಒಟ್ಟಿಗೆ ಇದ್ದಾರೆ ಅಂತ ಗೊತ್ತಿದ್ರು ಕೂಡ 2004ನೇ ಇಸ್ವಿವರೆಗೂ ಅವ್ರಿಗೆ ಪರಿಚಯ ಇರಲಿಲ್ಲ ಅಂತೇಳಿ ಸುಳ್ಳು ವರದಿ ಸಲ್ಲಿಸಿದ್ದಾರೆ. ಅದಾನಂತರ 13/7/98ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಏನು ಸಿದ್ದರಾಮಯ್ಯ ಬಾಮ ಮಲ್ಲಿಕಾರ್ಜುನ ಸ್ವಾಮಿ ಇದ್ದಾರೆ, ಅವರು ದೇವರಾಜ ಹೆಸರಲ್ಲಿ ಒಂದು ಸುಳ್ಳು ಪತ್ರವನ್ನು ಸೃಷ್ಟಿ ಮಾಡಿ ಮೈಸೂರು ನಗರ ಪ್ರಾಧಿಕಾರ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ದೇವರಾಜು ಬದಲು ದೇವರಾಜ ಹೆಸರು ಪತ್ರ ಇದೆ, ಆದರೆ ಸೈನ್ ಮಾಡಿರೋದು ಮಾತ್ರ ಮಲ್ಲಿಕಾರ್ಜುನ ಸ್ವಾಮಿ. ಅಂದರೆ ಇದರ ಸ್ಪಷ್ಟ ಗೊತ್ತಾಗುತ್ತೆ ಮಲ್ಲಿಕಾರ್ಜುನ ಸ್ವಾಮಿ ಅವರು ಸುಳ್ಳು ದಾಖಲೆ ಸೃಷ್ಟಿ ಮಾಡೋದು. ಅದ್ರ ಜೊತೆಗೆ 98ನೇ ಇಸ್ವಿಯಲ್ಲಿ ಅವ್ರ ಸಂಪರ್ಕ ಆಯ್ತು ಅಂತ ಗೊತ್ತಾಗುತ್ತೆ. ಹಾಗಿದ್ರೂ ಕೂಡ 2004ನೇ ಇಸ್ವಿವರೆಗೂ ಅವ್ರ ಆರೋಪಗಳಿಗೆ ಯಾವುದೇ ಸಂಬಂಧ ಪರಿಚಯ ಇಲ್ಲ ಅಂತೇಳಿ ಸುಳ್ಳು ವರದಿ ಸಲ್ಲಿಸಿದ್ದಾರೆ. ಇಂಥ ಹಲವಾರು ಅಂಶಗಳನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಗೊಂಡು ತನಿಖಾಧಿಕಾರಿ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನೋಡಿಕೊಂಡು ಆರೋಪನ ರಕ್ಷಣೆ ಮಾಡಿದ್ದಾರೆ ಅನ್ನೋದನ್ನ ಸ್ಪಷ್ಟ ಗಮನಕ್ಕೆ ತಂದಿದೆ. ಹಾಗಾಗಿ ಅವ್ರನ್ನ ವಿರುದ್ಧ ಕಾನೂನು ಕ್ರಮ ತಗೊಳ್ಬೇಕು ಮತ್ತು ಅವ್ರನ್ನ ಈ ತನಿಖಾಧಿಕಾರಿಯಿಂದ ಬದಲಾಯಿಸಿ ಬೇರೆಯವ್ರನ್ನ ತನಿಖಾಧಿಕಾರಿ ನೇಮಕ ಮಾಡಬೇಕು, ಆ ನಿಟ್ಟಿನಲ್ಲಿ ಒಂದು ಆದೇಶ ಮಾಡಿದ್ದೆ ಮನವಿ ಮಾಡ್ಕೊಂಡಿದ್ದೀನಿ. ಸರ್, ಈ ಮೂಡಾ ಹಗರಣದ ವಿಚಾರವಾಗಿ ಖುದ್ದು ಸಿದ್ದರಾಮಯ್ಯನವರೇ ನನ್ನ ಮೇಲಿನ ಆರೋಪ ಸಾಬೀತಾಗಿಲ್ಲ, ನಾನು ನಿರ್ದೋಷಿ ಅಂತೇಳಿ ಹಲವು ಕಡೆ ಹೇಳ್ಕೊಂಡಿದ್ದಾರೆ. ನೀವು ಇನ್ನೂ ಕೂಡ ಹೋರಾಟಗಳನ್ನು ಮಾಡ್ತಿದ್ದೀರಿ, ಇನ್ನೂ ಕೂಡ ಹೇಳ್ತೀರಿ ಶಿಕ್ಷೆಯನ್ನು ಕೊಡಿಸ್ತೀನಿ, ಸಿದ್ದರಾಮಯ್ಯನವರು ತಪ್ಪಿದೆ ಅಂತೇಳಿ. ನಿಮಗೆ ಜಯ ಸಿಗುತ್ತಾ ಅಂತ ಅಲ್ಟಿಮೇಟ್ಲಿ? ಖಂಡಿತವೂ ನನಗೆ ಜಯ ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಎರಡನೇ ಮಾತಿಲ್ಲ. ಸಿದ್ದರಾಮಯ್ಯವರು ಬರೀ ಮುಖ್ಯಮಂತ್ರಿ ಅಲ್ಲ, ಅವರು ಒಬ್ಬ ವಕೀಲರಾಗಿದ್ದು ಕೂಡ ಆ ರೀತಿ ಮಾತಾಡಿದ್ದು ನಿಜಕ್ಕೂ ಜನರನ್ನ ದಿಕ್ಕು ತಪ್ಪಿಸುವಂಥ ಕೆಲಸ. ಯಾಕೆ ಅಂತ ಹೇಳಿದ್ರೆ ಒಬ್ಬ ತನಿಖಾಧಿಕಾರಿ ಸರಿಯಾದ ರೀತಿ ತನಿಖೆ ಮಾಡದೆ ಸುಳ್ಳು ಬಿ ಅಂತಿಮ ವರದಿ ಸಲ್ಲಿಸಿದ ತಕ್ಷಣ ಆ ಪ್ರಕರಣ ಮುಕ್ತಾಯ ಆಗಲ್ಲ. ಸೊ ಅದರದ್ದೇ ಆದ ಕಾನೂನು ಪ್ರಕ್ರಿಯೆ ಮೂಲಕ ಆರೋಪಗಳಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸ ನಾವು ದೂರದಾರ ನಾವು ಮಾಡ್ಬೋದು. ಆ ಕೆಲಸ ನಾನು ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಅದರಲ್ಲಿ ಶಿಕ್ಷೆ ಕೊಡಿಸ್ತೀನಿ. ಸೊ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯ ಜನಕ್ಕೆ ಗೊತ್ತಾಗುತ್ತೆ ನೇಮೈ ಕೃಷ್ಣ ಹೇಳಿದ್ದು ಸತ್ಯನ ಅಥವಾ ಒಬ್ಬ ಮುಖ್ಯಮಂತ್ರಿಯಾಗಿ ಇದ್ಕೊಂಡು ಸಿದ್ದರಾಮಯ್ಯ ಹೇಳಿದ ಸತ್ಯನ ಅಂತೇಳಿ ಗೊತ್ತಾಗುತ್ತೆ.
ಸಿದ್ದರಾಮಯ್ಯನವ್ರನ್ನ ಕೊನೆಗೂ ಕೂಡ ನೀವು ಕಾನೂನು ಕುಣಿಕೆಗೆ ಸಿಗಿಸುವಂಥ ಪ್ರಯತ್ನಕ್ಕೆ ಶತಸಿದ್ಧ. ಖಂಡಿತ ಅಲ್ಲ ಸರ್. ಅವರು ಇದರ ಈ ಪ್ರಕರಣದಲ್ಲಿ ಅವ್ರು ಶಿಕ್ಷೆ ಕೊಡಿಸೋವರೆಗೂ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಹೋರಾಟವನ್ನು ನಿಲ್ಲಿಸಲ್ಲ. ಅವರು ಶಿಕ್ಷೆಗೊಳಗಾಗಬೇಕು, ಜೈಲಲ್ಲಿ ಶಿಕ್ಷೆ ಅನುಭವಿಸಬೇಕು. ಇದೊಂದು ಎಚ್ಚರಿಕೆ ಗಂಟೆ ಆಗಬೇಕು. ರಾಜಕಾರಣಿಗಳು ಏನು ಸಾರ್ವಜನಿಕ ಸೇರಬೇಕಾದ ಆಸ್ತಿನ ತಮ್ಮ ಆಸ್ತಿಯನ್ನಾಗಿ ಮಾಡ್ಕೊಳ್ಳೋಂಥ ಏನು ಕೆಟ್ಟ ಒಂದು ಪರಂಪರೆ ಇದೆ, ಅದಕ್ಕೊಂದು ಕಡಿವಾಣ ಹಾಕಬೇಕು. ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆ ಎಚ್ಚೆತ್ಕೊಂಡ್ರೆ ಇಂಥ ಭ್ರಷ್ಟಾಧಿಕಾರಿಗಳನ್ನ ಭ್ರಷ್ಟ ರಾಜಕಾರಣ ಎಷ್ಟೇ ದೊಡ್ಡ ಮಟ್ಟದ ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಅವ್ರನ್ನ ಜೈಲಿಗೆ ಕಳಿಸ್ಬೋದು ಅನ್ನೋದನ್ನ ಸಾಬೀತುಪಡಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ಇದಿಷ್ಟು ಮೂಡ ಹಗರಣದ ದೂರುದಾರರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣರವರ ಮಾತಾಗಿರ್ತಕ್ಕಂಥದ್ದು. ಮೂಡ ಪ್ರಕರಣ ಇನ್ನೂ ಜೀವಂತವಾಗಿದೆ, ತನಿಖೆ ನಡೀತಾ ಇದೆ. ಸಿದ್ದರಾಮಯ್ಯನವರು ಈ ಒಂದು ಪ್ರಕರಣದಲ್ಲಿ ತಪ್ಪುಗಳನ್ನು ಮಾಡಿದ್ದಾರೆ, ನ್ಯಾಯಾಲಯದ ಮೂಲಕ ಅವರಿಗೆ ಶಿಕ್ಷೆ ಕೊಡಿಸ್ತೇನೆ, ಅವ್ರನ್ನ ಜೈಲಿಗೆ ಕಳಿಸ್ತೇನೆ ಅನ್ನುವಂಥ ವಿಶ್ವಾಸದಲ್ಲಿ ಸ್ನೇಹಮಯಿ ಕೃಷ್ಣರವರು ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮೈಸೂರು.